ನೀವು ಯಾವುದೇ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ, BCM ಹಾಸ್ಟೆಲ್ ಇರಲಿ, ಸಮಾಜ ಕಲ್ಯಾಣ ಹಾಸ್ಟೆಲ್ ಇರಲಿ, ಪರಿಶಿಷ್ಟ ಪಂಗಡ ಹಾಸ್ಟೆಲ್ ಇರಲಿ ಮತ್ತು ಮೈನಾರಿಟಿ ಹಾಸ್ಟೆಲ್ ಇರಲಿ, ಯಾವುದಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ನಂಬರ್ 1 ನೀವು ಮೇಲ್ ಆರ್ ಫೀಮೇಲ್ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ನೀವು ಮೇಲ್ ಇದ್ದು ಫಿಮೇಲ್ ಹಾಸ್ಟೆಲ್ ಅಂತ ಅಲ್ಲಿ ಸೆಲೆಕ್ಟ್ ಮಾಡುವಾಗ ಲಿಂಗ ಅಂತ ಕೇಳಿರುತ್ತೆ, ಅಲ್ಲಿ ಮೇಲ್ ಆರ್ ಫಿಮೇಲ್ ಸೆಲೆಕ್ಟ್ ಮಾಡಿಬಿಟ್ರೆ ಅಂದರೆ ಅಲ್ಲಿ ಹಾಸ್ಟೆಲ್ ಎಷ್ಟು ಫಿಮೇಲ್ ಬರುತ್ತೆ. ಒಂದು ವೇಳೆ ಮೇಲ್ ಸೆಲೆಕ್ಟ್ ಮಾಡಿದರೆ ಅಲ್ಲಿ ನೀವು ಉಲ್ಟಾ ಅಂದರೆ ಜೆಂಡರ್ ಸೆಲೆಕ್ಷನ್ ಮಾಡುವಾಗ ತಪ್ಪಾಗಿ ಮಾಡಿದರೆ ಅಲ್ಲಿ ಹಾಸ್ಟೆಲ್ ಕೂಡ ಯಾವ ಜೆಂಡರ್ ಸೆಲೆಕ್ಟ್ ಮಾಡಿರ್ತೀರಿ ಅವ್ರದ್ದು ಮಾತ್ರ ತೋರಿಸುತ್ತೆ. ಹಾಗಾಗಿ ಜೆಂಡರ್ ಸೆಲೆಕ್ಟ್ ಮಾಡುವಾಗ ಕರೆಕ್ಟ್ ಆಯ್ಕೆ ಮಾಡಿ. ಇನ್ನೊಂದು ಹಾಸ್ಟೆಲ್ ಅರ್ಜಿ ಸಲ್ಲಿಸುವಾಗ ಪ್ರೀ ಮೆಟ್ರಿಕ್ ಆರ್ ಪೋಸ್ಟ್ ಮೆಟ್ರಿಕ್ ಕರೆಕ್ಟಾಗಿ ಆಯ್ಕೆ ಮಾಡಬೇಕು. ಯಾಕಪ್ಪ, ನೀವು ಒಂದು ವೇಳೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ಅಂದ್ಕೊಳ್ಳೋಣ, ಅರ್ಜಿ ಸಲ್ಲಿಸುವಾಗ ಪ್ರೀ ಮೆಟ್ರಿಕ್ ಸೆಲೆಕ್ಟ್ ಮಾಡಿಬಿಟ್ರೆ ಅಲ್ಲಿ ಬರೋದು ಲಿಸ್ಟ್ ಕೇವಲ ಪ್ರೀ ಮೆಟ್ರಿಕ್ ಹಾಸ್ಟೆಲ್ದು ಮಾತ್ರ, ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ದು ಬರೋಲ್ಲ. ಉದಾಹರಣೆಗೆ ನೀವು PUC ವಿದ್ಯಾರ್ಥಿ, ನೀವು ಅರ್ಜಿ ಸಲ್ಲಿಸುವಾಗ ಮೆಟ್ರಿಕ್ ಪೂರ್ವ ಅಂದರೆ ಪ್ರೀ ಮೆಟ್ರಿಕ್ ತೊಗೊಂಡ್ಬಿಡ್ತೀರ, ಆಗ ಅಲ್ಲಿ ಬರೋದು 5ರಿಂದ 10ನೇ ತರಗತಿಗೆ ಹಾಸ್ಟೆಲ್ ಲಿಸ್ಟ್ ಮಾತ್ರ. ಹಾಗಾಗಿ ಇದನ್ನು ಕೂಡ ನಂಬರ್ 2 ಪ್ರೀ ಮೆಟ್ರಿಕ್ ಆ್ಯಂಡ್ ಪೋಸ್ಟ್ ಮೆಟ್ರಿಕ್ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಂಬರ್ 3 ಏನಪ್ಪ ಅಂದರೆ ಪ್ರೀ ಮೆಟ್ರಿಕ್ ಇದ್ದರೆ SATS ನಂಬರ್, ಪೋಸ್ಟ್ ಮೆಟ್ರಿಕ್ ಇದ್ದರೆ ಕಾಲೇಜ್ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್. ಈಗ SATS ಐಡಿಯಲ್ಲಿ ನೀವು ಕಲಿತಕ್ಕಂಥ ಕ್ಲಾಸು ಎಲ್ಲ ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಬೇಕು. ತದನಂತರ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಇದ್ದರೆ ಅಲ್ಲಿ ಕೂಡ ಕ್ಲಾಸು ಎಲ್ಲ ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಬೇಕು. ತದನಂತರ ನಂಬರ್ 4 ಜಾತಿ ಮತ್ತು ಆದಾಯ ಪ್ರಮಾಣಪತ್ರದ ಡೇಟ್ ಎಕ್ಸ್ಪೈರ್ ಆಗಿದೆ ಅಂತ ನೋಡಬೇಕು. ಒಂದು ವೇಳೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಡೇಟ್ ಎಕ್ಸ್ಪೈರ್ ಆಗಿದ್ದರೆ ನಿಮ್ಮ ಹಾಸ್ಟೆಲ್ ಅರ್ಜಿ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಂಬರ್ 5 ಏನಪ್ಪ ಅಂದರೆ ಹಾಸ್ಟೆಲ್ ಅರ್ಜಿ ಸಲ್ಲಿಸುವಾಗ ಎಲ್ಲ ಮಾಹಿತಿ ಸತ್ಯದಿಂದ ಕೊಟ್ಟಿರ್ಬೇಕು. ಯಾವುದೇ ಮಾಹಿತಿಯನ್ನು ಸುಳ್ಳು ತುಂಬಬಾರ್ದು. ಕರೆಕ್ಟ್ ಮಾಹಿತಿ ತುಂಬಿದ್ರೆ ಮಾತ್ರ ನಿಮ್ಮ ಅರ್ಜಿ ಅಪ್ರೂವಲ್ ಆಗಿ ನೀವು ಹಾಸ್ಟೆಲ್ಗೆ ಸೆಲೆಕ್ಟ್ ಆಗ್ಬೋದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.